ಹಾಯ್ ಫುಡ್ ಗ್ಯಾಂಗ್, ಎಲ್ಲರಿಗೂ ನಮಸ್ಕಾರ. ಹಾಗೆ ಬ್ಯಾಚಲರ್ಸಿಗೆ ಇನ್ನೊಂದು ನಮಸ್ಕಾರ. ಇವತ್ತು ಈಸಿಯಾಗಿ ಸಿಂಪಲಾಗಿ ಕ್ವಿಕ್ಕಾಗಿ ಮಾಡೋವಂಥ ಟೊಮೆಟೊ ಬಾತ್ ಹೇಳ್ಕೊಡ್ತಾ ಇದ್ದೀನಿ. ಯಾವುದೇ ಥರ ರುಬ್ಬೋದೇನು ಬೇಕಾಗಿಲ್ಲ ಇವತ್ತು. ಸೊ ಚೆನ್ನಾಗಿ ನೋಡ್ಕೊತಾ ಹೋಗಿ. ಇವಾಗ ಬೇಕಾಗೋಂಥ ಪದಾರ್ಥ ಹೇಳ್ತಾ ಹೋಗ್ತೀನಿ, ಬೇಗ ಬೇಗ ರೆಡಿ ಮಾಡ್ಕೊತ ಹೋಗಿ. ಮೊದಲನೇದಾಗಿ ಇದಕ್ಕೆ ನಾನು 1.5 ಕಪ್ನಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ನೆಕ್ಸ್ಟು 1 ಸ್ಪೂನು ಖಾರದ ಪುಡಿ ಮತ್ತು ಉಪ್ಪು, ಅರಿಶಿನ ಪುಡಿ 1/4 ಸ್ಪೂನು, ಧನಿಯಾ ಪುಡಿ 1/2 ಟೀ ಸ್ಪೂನು. ನೆಕ್ಸ್ಟ್ ಇದಕ್ಕೆ ಮಸಾಲ ಐಟಮ್ಸ್ ಅಂದರೆ 2 ಪಲಾವ್ ಎಲೆ, 4 ಲವಂಗ, 1.5 ಇಂಚಷ್ಟು ಚಕ್ಕೆ ಮತ್ತು 2 ಏಲಕ್ಕಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೀ ಸ್ಪೂನು, ನಾನೇ ಮಾಡ್ಕೊಂಡಿರೋದು ಇದು. ನೆಕ್ಸ್ಟು 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ 3 ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟು 3 ಟೊಮೆಟೊ ಹಣ್ಣು ತಗೊಂಡಿದ್ದೀನಿ. ಇದಕ್ಕೆ 3 ಟೊಮೆಟೊ ಹಣ್ಣು ಸಣ್ಣ ಸಣ್ಣದಾಗಿ ಫುಲ್ ಹಣ್ಣಾಗಿರೋ ಅಂಥವು ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಪುದೀನ ಮತ್ತು ಕೊತ್ತಂಬರಿ ಸ್ವಲ್ಪ ತಗೊಂಡಿದ್ದೀನಿ. ಇಷ್ಟು ಜೋಡಿಸ್ಕೊಂಡ್ರೆ ಸಾಕು. ಇವಾಗ ಒಗ್ಗರಣೆ ಮಾಡಲಿಕ್ಕೆ ನಾನು 2 ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಪಾತ್ರೆಗೆ. 2 ಸ್ಪೂನು ಎಣ್ಣೆ ಮತ್ತು 1 ಟೀ ಸ್ಪೂನ್ ಲೆಕ್ಕದಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ. ನಾನು ಮನೆಯಲ್ಲೇ ಮಾಡಿರೋ ತುಪ್ಪ ಇದು. ತುಪ್ಪ ಇಲ್ಲ ಅಂತಂದರೆ 3 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ರಿ. ತುಪ್ಪ ಹಾಕ್ಲೇಬೇಕು ಅಂತೇನಿಲ್ಲ, ನಾನು ಟೇಸ್ಟಿಗೋಸ್ಕರ ಹಾಕ್ಕೊಂಡಿದ್ದೀನಿ ಅಷ್ಟು, ಚೆನ್ನಾಗಿ ಬರುತ್ತೆ ಅಂತ. ನೆಕ್ಸ್ಟ್ ಸ್ವಲ್ಪ ಎಣ್ಣೆ ಕಾದಾದ ನಂತರ ಇದಕ್ಕೆ ಎಲ್ಲ ಮಸಾಲ ಪದಾರ್ಥ ನಾನು ಹೇಳಿದ್ದು ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಲೋ ಫ್ಲೇಮಲ್ಲೇ ಇರಲಿ ಮಸಾಲೆ ಐಟಮ್ಸ್ ಹಾಕ್ಕೊಂಡಾಗ. ಇವಾಗ ಹೈ ಫ್ಲೇಮ್ ಇಟ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ನೆನೆ ತೋರಿಸಿದ್ನಲ್ಲ ಅದನ್ನ ಹಾಕ್ಕೊಳ್ಳಿ. ಇದು ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಕಲರ್ ಬರೋವರೆಗೂ ಅದು. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಟೊಮೆಟೊ ಹಣ್ಣು ಹಾಕ್ಕೊಳ್ಳಿ. ಟೊಮೆಟೊ ಹಣ್ಣು ಹಾಕ್ಕೊಂಡು ಇವಾಗ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆ ಟೊಮೆಟೊ ಹಣ್ಣು ನೀರು ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಎಲ್ಲ ಪೌಡ್ರ್ ಐಟಮ್ಸ್ ಏನಿದಾವೆ ಅವನ್ನೆಲ್ಲನೂ ಹಾಕ್ಕೊಳ್ಳಿ. ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು ಕೂಡ. ಇವಾಗ ಅದಕ್ಕೆ ಪುದೀನ ಮತ್ತು ಕೊತ್ತಂಬರಿ 2 ಸಮಾನ ಪ್ರಮಾಣವಾಗಿ ಹಾಕ್ಕೊಂಡಿದ್ದೀನಿ ನಾನು ಅದನ್ನು. ಪುದೀನ ಫ್ಲೇವರು ಸ್ವಲ್ಪ ಕಮ್ಮಿನೇ ಇರಲಿ ಅಂತಂದರೆ ಸ್ವಲ್ಪ ಪುದೀನ ಕಮ್ಮಿ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನೇ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಅಷ್ಟೇ. ಇವಾಗ ಕೊನೆಯದಾಗಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ನೀರುಳ್ಳಿ ಹಾಕಿಂತೀರಲ್ಲ ಅವಾಗಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು, ಕೊನೆಯದಾಗೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಒಟ್ಟು ಅದರ ಸ್ಮೆಲ್ ಹೋಗಬೇಕು, ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಏನಿರುತ್ತಲ್ಲ ಅದೆಲ್ಲ ಹೋಗಬೇಕು. ಹಂಗಾಗಿ ಏನು ನಡೆಯುತ್ತೆ ಕೊನೆಯಲ್ಲಿ ಹಾಕೊಂಡ್ರು ಕೂಡ. ಭಾಳ ಜನ ಬ್ಯಾಚಲರ್ಸಿಗೆ ಮತ್ತು ಬೇಗ ಬ್ರೇಕ್ಫಾಸ್ಟ್ ಆಗಬೇಕು ಅನ್ನೋರಿಗೆ ಒಂದು ಒಳ್ಳೆ ರೆಸಿಪಿ, ಈಸಿಯಾಗಿ ಮಾಡೋ ಅಂಥದ್ದು ಅಂತಲೇ ಹೇಳ್ಬೋದು ಇದನ್ನು. ಇದಕ್ಕೆ ಇವಾಗ 3 ಲೋಟ ನೀರು ಹಾಕ್ಕೊಂತ ಇದ್ದೀನಿ ನಾನು. 1.5 ಲೋಟ ನಾನು ಅಕ್ಕಿ ತಗೊಂಡಿದ್ದೆ, ಹಂಗಾಗಿ ಇವಾಗ 3 ಲೋಟ ನೀರು ಹಾಕ್ಕೊಂತ ಇದ್ದೀನಿ. ಕುಕ್ಕರಲ್ಲಿ ಮಾಡೋರಿಗೇನು ನಡೆಯುತ್ತೆ, ವಿಜಲ್ ಹೊಡೋದಕ್ಕೆ ಕೂಡಲೇ ಇಳಿಸ್ತೀರಿ ನೀವು. ಆದರೆ ಹಂಗೆ ನಾರ್ಮಲಾಗಿ ಮಾಡೋರಿಗೂ ಕೂಡ ಇದು ಅಷ್ಟೇ ನೀರನ್ನೇ ಹಾಕ್ಕೊಳ್ಳಿ, ಏನು ಜಾಸ್ತಿ ಬೇಡ. ಇವಾಗ ನೀರು ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತು ಅದನ್ನು ಕುದಿಯೋದಕ್ಕೆ ಬಿಡಿ. ಅದನ್ನ ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ನೀರು ಕುದಿ ಬರಬೇಕು ನೋಡಿ, ಈ ರೀತಿ. ಇವಾಗ ಇದಕ್ಕೆ ನೆನೆಸಿಟ್ಟಿರೋ ಅಂಥ ಅಕ್ಕಿನ ಹಾಕ್ಕೊಳ್ಳಿ. ನಾವು ಏನಕ್ಕೆ ಕುದ್ದಾದ್ಮೇಲೆ ಇದನ್ನು ಅಕ್ಕಿನ ಹಾಕೋಬೇಕು ಅಂತಂದರೆ, ಈ ಮಸಾಲೆನೇ ಒಂದು ಕಡೆ, ರೈಸೇ ಒಂದು ಕಡೆ ಆಗಿರುತ್ತೆ, ನಿಮಗೆ ಗೊತ್ತಿರ್ಬೋದು. ಸೊ ಕುದಿ ಬಂದಮೇಲೆ ರೈಸ್ನ ಹಾಕೋದ್ರಿಂದ ಆ ರೀತಿ ಆಗೋದಿಲ್ಲ, ಚೆನ್ನಾಗಿ ಮಿಕ್ಸ್ ಆಗುತ್ತೆ ರೈಸ್ ಜೊತೆಗೆ ಮಸಾಲೆ ಎಲ್ಲನೂ. ಇಲ್ಲಾಂದರೆ ಮಸಾಲೆನೇ ಸಪ್ರೇಟು, ಇನ್ನು ಕುದಿ ಬರಲಿಲ್ಲಂಗೆ ನೀವು ಹಾಕಿದರೆ ಮಸಾಲೆನೇ ಸಪ್ರೇಟು, ರೈಸೇ ಸಪ್ರೇಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಕುದಿ ಬಂದಮೇಲೆ ಹಾಕಿ ಅದನ್ನ. ರೈಸ್ ಹಾಕಿದ ಮೇಲೆ ಒಂದು ರೌಂಡ್ ಹಂಗೆ ರೈಸ್ನ ಮಿಕ್ಸ್ ಮಾಡಿ ಅದರಲ್ಲಿ ಸ್ವಲ್ಪ ಉಪ್ಪು ಖಾರ ಏನಾರು ಕಮ್ಮಿ ಆಗಿತ್ತೇನೋ ಅಂತ ಹೇಳಿ ಚೆಕ್ ಮಾಡಿ ನಿಮ್ಗೆ ಎಷ್ಟು ಮತ್ತೆ ಬೇಕಾಗುತ್ತೋ ಅದನ್ನ ಹಾಕ್ಕೊಳ್ಳಿ, ಉಪ್ಪು ಖಾರನ. ಇವಾಗ ರೈಸ್ ಆಲ್ಮೋಸ್ಟ್ ಆಲ್ ಬೆಂದಿದೆ ಇನ್ನೇನು. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಬಿಡಬೇಕು ಅನ್ಸತ್ತೆ ಇದನ್ನ. ಇವಾಗ ಒಂದು 90% ರೆಡಿ ಆಗೈತೆ. ಇವಾಗ ಇದನ್ನು ನೀವು ಅನ್ನ ಬಸ್ದಾಗ ಅರಳಕ್ಕೆ ಬಿಡ್ತಿರಲ್ಲ ಲಾಸ್ಟ್ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ, ಆ ರೀತಿ ಇವಾಗ ಇನ್ನೇನು 90% ಮುಗಿದ ಮೇಲೆ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಅರಳಕ್ಕೆ ಬಿಡ್ಬೇಕು ಇದನ್ನ. ಫುಲ್ ರೈಸ್ ಕೊಟ್ಬಿಟ್ರೆ ತಳ ಸೀದೋಗುತ್ತೆ. ಈ ರೀತಿ ಲಾಸ್ಟ್ 5 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಬೇಯಿಸೋದ್ರಿಂದ ಈ ರೀತಿ ಚೆನ್ನಾಗಿ ಉದುರುವಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ತಳೆನೂ ಸಿಗೋದಿಲ್ಲ, ಚೆನ್ನಾಗಿ ಬರುತ್ತೆ.
ಟೊಮೊಟೊ ಬಾತ್ ಚೆನ್ನಾಗಿ ರೆಡಿ ಆಗೈತೆ. ಇದು ನೀವು ಮೊಸರು ಜೊತೆಗೆ ಒಳ್ಳೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು. ಮೊಸರು ಇಲ್ಲ ಚಟ್ನಿ ಜೊತೆಗೆ, ಮೊಸರು ಜೊತೆಗೆ ಇನ್ನೂ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತ ಮೊಸರು ಹಾಕೊಂಡಿದ್ದೀನಿ. ತುಪ್ಪ ಹಾಕಿರೋದಕ್ಕೆ ಒಂದು ಫ್ಲೇವರ್, ಒಂದು ಅದರ ರುಚಿನೇ ಬೇರೆ ಥರ ಇದೆ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿದೆ. ನೀವು ಯಾರ್ಯಾರು ಬ್ಯಾಚುಲರ್ಸ್, ಗೃಹಿಣಿಯರು ಯಾರು ಇದ್ರೋ ಒಳ್ಳೆ ಚೆನ್ನಾಗಿ ಇದನ್ನು ಈಸಿಯಾಗಿ ಬೆಳಗ್ಗಿನ ಜಾವ ಬ್ರೇಕ್ಫಾಸ್ಟಿಗೆ ಹೇಳಿ ಮಾಡಿಸ್ತಂಥ ಟಿಫನ್ ಅಂತಲೇ ಹೇಳ್ಬೋದು ಇದನ್ನ. ಮತ್ತು ಬ್ಯಾಚುಲರ್ಸ್ ಅಂತ ಯಾರು ಇದ್ದಾರೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ, ನಿಮಗೋಸ್ಕರನೇ ಮಾಡಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.